ಅವಧೂತ ಚಿಂತನ ಶ್ರೀ ಗುರುದೇವದತ್ತ. ಆತ್ಮೀಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಗ್ರಹಣಗಳ ಲೋಕಕ್ಕೆ ಸ್ವಾಗತವಿದೆ. ನಾನು ಅತ್ರಿಪುತ್ರ 007 ನಾಮ್ ತೋ ಸುನಾ ಹೋಗ. ವೀಕ್ಷಕರೇ, ಬರುವ ಆಗಸ್ಟ್ 12 2026 ಕೇತುಗ್ರಸ್ತ ಖಗ್ರಾಸ್ ಸಂಪೂರ್ಣ ಸೂರ್ಯಗ್ರಹಣ ಸಂಭವಿಸಲಿದೆ. ಇದನ್ನ ಟೋಟಲ್ ಲೂನಾರ್ ಎಕ್ಲಿಪ್ಸ್ ಎಂದು ಕರೀತಾರೆ. ಇಲ್ಲಿ ಆಘಾತಕಾರಿಯಾದ ಕೇತು, ಛಿದ್ರಕಾರಕನಾದ ಕೇತು, ಆತ್ಮಕಾರಕ ಸೂರ್ಯನನ್ನ ಖಗ್ರಾಸ್ ರೂಪದಲ್ಲಿ ಅಂದರೆ ಸಂಪೂರ್ಣ ರೂಪದಲ್ಲಿ ಗ್ರಹಣಕ್ಕೆ ಗುರಿಪಡಿಸ್ತಾನೆ. ಇದರರ್ಥ ಕೇತು ಸೂರ್ಯನ ಊರ್ಜೆಯನ್ನು ಸ್ಕ್ಯಾನ್ ಮಾಡ್ತಾನೆ, ರಿನ್ಯೂವಲ್ ಮಾಡ್ತಾನೆ, ಪರಿಶುದ್ಧಗೊಳಿಸ್ತಾನೆ. ಇದು ಈ ವರ್ಷದ 2ನೇ ಸೂರ್ಯಗ್ರಹಣ ಮತ್ತೆ ಅಂತಿಮ ಸೂರ್ಯಗ್ರಹಣ 2026. ಮುಂದಿನ ಸೂರ್ಯಗ್ರಹಣ 2027ರಲ್ಲಿ ಬರುತ್ತೆ. ಆಗಸ್ಟ್ 12, 2021 ಬರುವ ಈ ಸೂರ್ಯಗ್ರಹಣ ಆಷಾಢ ಮಾಸ ಕೃಷ್ಣ ಪಕ್ಷದ ಅಮಾವಾಸ್ಯೆಯ ದಿನದಂದು ಕರ್ಕ ರಾಶಿಯಲ್ಲಿ ಆಶ್ಲೇಷ ನಕ್ಷತ್ರದಲ್ಲಿ ಗ್ರಹಣ ಸಂಭವಿಸಲಿದೆ. ಪ್ರಸ್ತುತವಾಗಿ ಗೋಚಾರದಲ್ಲಿ ಕೇತುವಿನ ಅಸ್ತಿತ್ವ ಸಿಂಹ ರಾಶಿಯಲ್ಲಿದೆ, ರಾಹುವಿನ ಅಸ್ತಿತ್ವ ಕುಂಭ ರಾಶಿಯಲ್ಲಿದೆ. ರಾಹು ಪ್ರೆಸೆಂಟ್ಲಿ ಟ್ರಾನ್ಸಿಟಿಂಗ್ ಇನ್ ಧನಿಷ್ಠ. ಹೀಗಾಗಿ ಇದು ಕೇತುಗ್ರಸ್ತ ಖಗ್ರಾಸ್ ಸಂಪೂರ್ಣ ಸೂರ್ಯಗ್ರಹಣವೇ ಆಗಿರಲಿದೆ. ಸೂರ್ಯ ಪ್ರಸ್ತುತವಾಗಿ ಆಶ್ಲೇಷದಲ್ಲಿ ಇದರಲ್ಲಿ ಕರ್ಕದಲ್ಲೇ ಇದ್ದಾನೆ. ಆಗಸ್ಟ್ 17 ಗ್ರಹಣದ ನಂತರ ಸೂರ್ಯ ಸಿಂಹ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಗ್ರಹಣದ ಆರಂಭ ರಾತ್ರಿ 9:04 ಗ್ರಹಣದ ಅಂತ್ಯ ಬೆಳಿಗ್ಗೆ 4:25 ಅಂದರೆ ಬುಧವಾರ ದಿನ ಆಗಸ್ಟ್ 12 ಸ್ಟಾರ್ಟ್ ಆಗುತ್ತೆ, ಆರಂಭ ಆಗುತ್ತೆ 9:04 ರಾತ್ರಿ. ಮತ್ತೆ ಅಂತ್ಯ ಆಗೋದು ಗುರುವಾರ 13ನೇ ಆಗಸ್ಟ್ 4:25 ಇರುತ್ತೆ. ಗ್ರಹಣ ತನ್ನ ಉಚ್ಚಾಯ ಸ್ಥಿತಿಯನ್ನು ತಲುಪುತ್ತೆ. ಇದನ್ನ ಪೀಕ್ ಅಂತ ಕರೀತಾರೆ, ಪೀಕ್ ವ್ಯಾಲ್ಯೂ. ರಾತ್ರಿ 11:16 ತನ್ನ ಉಚ್ಚ ಸ್ಥಿತಿಯನ್ನು ತಲುಪುತ್ತೆ. ರಾತ್ರಿ ಸಮಯದಲ್ಲಿ ಗ್ರಹಣ ಜರುಗುವ ಕಾರಣ ಇದು ಭಾರತದಲ್ಲಿ ಗೋಚರಿಸಲ್ಲ, ಆದರೆ ಪ್ರಭಾವ ಮಾತ್ರ 100% ಇದ್ದೇ ಇರುತ್ತೆ. ಸೂರ್ಯಗ್ರಹಣ ರಾತ್ರಿ ಆದರೆ ಗೋಚರಿಸೋದೇ ಇಲ್ಲ, ಚಂದ್ರಗ್ರಹಣ ಹಗಲಿ ಸಮಯದಲ್ಲಿ ಗೋಚರಿಸಲ್ಲ. ಹೀಗಾಗಿ ಆದರೆ ಗ್ರಹಣ ಆಗಿರುತ್ತದೆ, ಗ್ರಹಣದ ಪ್ರಭಾವ ಮಾತ್ರ ಇರುತ್ತದೆ. ಅದು ಪ್ರತ್ಯಕ್ಷವಾಗಿ ಕಾಣದೇ ಇದ್ರೂ ಪರೋಕ್ಷ ಪ್ರಭಾವ ಇದ್ದೇ ಇರುತ್ತದೆ. 6 ತಿಂಗಳು ಪ್ರತಿಯೊಂದು ಗ್ರಹಣದ ಪ್ರಭಾವ ಇರುತ್ತದೆ. ಗೋಚರಿಸಲ್ಲ ಎಂದ ಮಾತ್ರಕ್ಕೆ ಗ್ರಹಣದ ಪ್ರಭಾವ ಇಲ್ಲ ಅಂತ ಹೇಳಕ್ಕಾಗಲ್ಲ. ಗೋಚರಿಸದೇ ಇದ್ದಾಗ ಕೇವಲ ಗ್ರಹಣಕ್ಕೆ ಸಂಬಂಧಪಟ್ಟಂತ ವೇದಾದಿ ನಿಯಮಗಳನ್ನು ಮಾತ್ರ ಪಾಲಿಸಬಾರದು. ವೇದಾದಿ ನಿಯಮಗಳು ಪಾಲಿಸಬಾರದು, ಅವು ಅನ್ವಯ ಆಗಲ್ಲ, ಕಾರಣ ಗೋಚರಿಸ್ತಾ ಇಲ್ಲ. ರಾತ್ರಿ ಸಮಯದಲ್ಲಿ ಸೂರ್ಯಗ್ರಹಣ ಆದರೆ ವೇದ ನಿಯಮಗಳನ್ನ ಪಾಲಿಸುವಾಗಿಲ್ಲ ಅಷ್ಟೇ. ಅದು ಬಿಟ್ಟರೆ ಪ್ರಭಾವ 100% ಇದೆ. ಇನ್ನು ವೀಕ್ಷಕರೇ, ಒಂದು ವರ್ಷದಲ್ಲಿ ಮಿನಿಮಮ್ 4 ಗ್ರಹಣಗಳು ನಡೀಬೇಕು. 2 ಸೂರ್ಯಗ್ರಹಣಗಳು ನಡೀಬೇಕು, 2 ಚಂದ್ರಗ್ರಹಣಗಳು ನಡೀಲೇಬೇಕು. ಸೂರ್ಯಗ್ರಹಣ ಆತ್ಮದ ಪರಿಶುದ್ಧತೆಗೆ ಸಂಬಂಧಪಟ್ಟರೆ, ಚಂದ್ರಗ್ರಹಣ ಮನಸ್ಸಿನ ಪರಿಶುದ್ಧತೆಗೆ ಸಂಬಂಧಪಟ್ಟಿದೆ. ಸೂರ್ಯಗ್ರಹಣ ಯಾವಾಗಲೂ ಅಮಾವಾಸ್ಯೆ ದಿನ ಜರುಗಿದ್ರೆ, ಚಂದ್ರಗ್ರಹಣ ಯಾವಾಗಲೂ ಹುಣ್ಣಿಮೆ ದಿನಗಳಂತೆ ಜರುಗುತ್ತದೆ. ಸೂರ್ಯಗ್ರಹಣ ಭೂಮಿ ಮತ್ತೆ ಸೂರ್ಯನ ನಡುವೆ ಚಂದ್ರ ಬಂದಾಗ ಸಂಭವಿಸುತ್ತದೆ. ಚಂದ್ರಗ್ರಹಣ ಸೂರ್ಯ ಮತ್ತು ಚಂದ್ರನ ನಡುವೆ ನಮ್ಮ ಭೂಮಿ ಬಂದಾಗ ಸಂಭವಿಸುತ್ತದೆ. ಗ್ರಹಣಗಳು ಸಾಮಾನ್ಯವಾಗಿ ಒಂದು ನೈಸರ್ಗಿಕ ಪ್ರಕ್ರಿಯೆಯಾಗಿವೆ, ನೈಸರ್ಗಿಕ ಶುದ್ಧೀಕರಣ ಪ್ರಕ್ರಿಯೆಯಾಗಿವೆ. ಇವು ಆಧ್ಯಾತ್ಮಿಕವಾಗಿ, ಪೌರಾಣಿಕವಾಗಿ, ಧಾರ್ಮಿಕವಾಗಿ ಮತ್ತೆ ವೈಜ್ಞಾನಿಕವಾಗಿ ತುಂಬಾ ಪ್ರಾಮುಖ್ಯತೆಯನ್ನು ಪಡೆದಿವೆ. ಎಲ್ಲರೂ ಅವರದೇ ಆದ ಆಂಗಲ್ನಿಂದ ಯೋಚನೆ ಮಾಡ್ತಾರೆ. ಪುರಾತನ ನಾಗರಿಕತೆಗಳು ಕೂಡ ಗ್ರಹಣಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಿವೆ. ವಿಶೇಷವಾಗಿ ಗ್ರಹಣದ ಸಮಯದಲ್ಲಿ ಯುದ್ಧಗಳು ಸಂಭವಿಸ್ತಾ ಇದ್ವು. ಗ್ರಹಣಗಳು ಮುಂದೆ ಭವಿಷ್ಯದಲ್ಲಿ ನಡೆಯುವ ಅಥವಾ ಸಂಭವಿಸುವ ವಿಶೇಷವಾದ ಘಟನೆಗಳ ಮುನ್ಸೂಚನೆಯನ್ನು ನೀಡುತ್ತವೆ. ಗ್ರಹಣಗಳ ಪ್ರಭಾವ ಎಲ್ಲ ಕ್ಷೇತ್ರಗಳ ಮೇಲೆ ಇರುತ್ತದೆ. ಸಾಮಾಜಿಕ, ರಾಜಕೀಯ, ಆರ್ಥಿಕ ವಲಯಗಳು ಎಲ್ಲ ಕ್ಷೇತ್ರಗಳ ಮೇಲೆ ಇದೆ. ಹೀಗಾಗಿ ಬನ್ನಿ, 12 ರಾಶಿಗಳ ಮೇಲೆ ಈ ಆಗಸ್ಟ್ 12 ಜರುಗುವ ಟೋಟಲ್ ಸೋಲಾರ್ ಎಕ್ಲಿಪ್ಸ್ ಕೇತುಗ್ರಸ್ತ ಸಂಪೂರ್ಣ ಸೂರ್ಯಗ್ರಹಣದ ಪ್ರಭಾವನ ತೆಗೆದುಕೊಳ್ಳೋಣ. ಒಂದೊಂದು ರಾಶಿಗೆ, ಪ್ರತಿಯೊಂದು ರಾಶಿಗೂ ಭಿನ್ನ ಭಿನ್ನ ಫಲಗಳಿರ್ತವೆ. ಅವುಗಳನ್ನ ತೆಗೆದುಕೊಳ್ಳುವ 12 ರಾಶಿಗಳ ಮೇಲೆ ಫಲ. ನಿಮ್ಮ ರಾಶಿಗೆ ಯಾವ ರೀತಿ ಶುಭ ಫಲಗಳನ್ನು ಗ್ರಹಣ ನೀಡ್ತಾ ಇದೆ ಎಂಬುದನ್ನು ತೆಗೆದುಕೊಳ್ಳಿ. ಇದರ ನಂತರ ಆಗಸ್ಟ್ 28 ಚಂದ್ರಗ್ರಹಣ ನಡೀತಾ ಇದೆ. ಅದನ್ನು ಕೂಡ ಕುರಿತು ಸೆಪರೇಟ್ ವಿಡಿಯೋ ಮಾಡಲಾಗುವುದು. ವೀಕ್ಷಕರೇ, ಬನ್ನಿ ವಿಡಿಯೋ ಆರಂಭಿಸೋಣ. ಗ್ರಹಣವು 4 ರಾಶಿಗಳಿಗೆ ಶುಭಫಲ, 4 ರಾಶಿಗಳಿಗೆ ಸಮ್ಮಿಶ್ರ ಫಲ, 4 ರಾಶಿಗಳಿಗೆ ಅಶುಭ ಫಲಗಳನ್ನು ನೀಡುತ್ತದೆ. ಇವು ಕೇವಲ ಗ್ರಹಣಕ್ಕೆ ಸಂಬಂಧಪಟ್ಟಂತ ಫಲಗಳು. ಗೋಚಾರ ಕನ್ಸಿಡರ್ ಆಗಲ್ಲ, ದಶಾಭುಕ್ತಿ ಕನ್ಸಿಡರ್ ಆಗಲ್ಲ, ಪೆಂಡಿಂಗ್ ಕರ್ಮ ಕನ್ಸಿಡರ್ ಆಗಲ್ಲ. ಸೊ ಲೆಟ್ ಅಸ್ ಸ್ಟಾರ್ಟ್.
ಅವಧೂತ ಚಿಂತನ ಶ್ರೀ ಗುರುದೇವದತ್ತ. ನಿಮ್ಮದು ಮಕರ ರಾಶಿ, ಕಾಲಪುರುಷನ ಕರ್ಮ ರಾಶಿ. ಕರ್ಮ ರಾಶಿಗೆ, ಶನಿ ಪ್ರಧಾನ ರಾಶಿಗೆ ಆಗಸ್ಟ್ 12ರಂದು ನಡೆಯುವ ಟೋಟಲ್ ಸೋಲಾರ್ ಎಕ್ಲಿಪ್ಸ್, ಕೇತುಗ್ರಸ್ತ ಸಂಪೂರ್ಣ ಸೂರ್ಯಗ್ರಹಣ, ಇದರ ಪ್ರಭಾವವನ್ನು ತೆಗೆದುಕೊಳ್ಳೋಣ. ಗ್ರಹಣ ಕರ್ಕ ರಾಶಿಯಲ್ಲಿ ನಡೀತಾ ಇದೆ, ಆಶ್ಲೇಷ ನಕ್ಷತ್ರದಲ್ಲಿ ನಡೀತಾ ಇದೆ. ಕರ್ಕ ಒಂದು ಭಾವನಾತ್ಮಕ ರಾಶಿ, ನಿಮಗೆ ಒಂದು ಸಪ್ತಮ ಭಾವ, ಒಂದು ಮಾರಕ ಭಾವ. ಮಾರಕ ಭಾವದಲ್ಲಿ ನಡೆಯುವಂಥ ಗ್ರಹಣ ಯಾವಾಗಲೂ ಸೂರ್ಯಗ್ರಹಣವಾಗಲಿ ಅಥವಾ ಚಂದ್ರಗ್ರಹಣವೇ ಆಗಲಿ 7th ಹೌಸಲ್ಲಿ ನಡೆಯುವ ಕಾರಣ ಇದು ಸಮ್ಮಿಶ್ರ ಫಲಗಳನ್ನು ನೀಡುತ್ತದೆ. ಮಿಕ್ಸ್ಡ್ ರಿಸಲ್ಟ್ಸ್, ಕಂಬೈನ್ಡ್ ರಿಸಲ್ಟ್ಸ್ 50-50 ಕೊಡುತ್ತೆ. ಗ್ರಹಣಕ್ಕೆ ಗುರಿಯಾಗುವ ಗ್ರಹ ಸೂರ್ಯ, ಗ್ರಹಣವನ್ನುಂಟು ಮಾಡುವ ಗ್ರಹ ಕೇತು, ಛಾಯಾಗ್ರಹ ಕೇತು, ಛಿದ್ರಕಾರಕ ಕೇತು, ಆಘಾತಕಾರಿ ಕೇತು. ಸೊ ಆಘಾತಕಾರಿಯಾದ ಕೇತು ಆತ್ಮಕಾರಕ ಸೂರ್ಯನನ್ನ ಕಳತ್ರ ಭಾವದಲ್ಲಿ ಪರಿಶುದ್ಧಗೊಳಿಸ್ತಾನೆ. ಸೂರ್ಯ ಮಕರ ರಾಶಿಗೆ ರಂಧ್ರಾಧಿಪತಿ ಆಗಿರುವನು, ಆದರೆ ಸೂರ್ಯನಿಗೆ ರಂಧ್ರಾಧಿಪತಿಯ ದೋಷವಿಲ್ಲ. ವೀಕ್ಷಕರು, ಇಲ್ಲಿ ಅಷ್ಟಮಾಧಿಪತಿ ಸಪ್ತಮ ಭಾವದಲ್ಲಿ ಗ್ರಹಣಕ್ಕೆ ಗುರಿಯಾಗ್ತಾನೆ. ಹೀಗಾಗಿ 8th ಹೌಸ್ನ ಕಾರಕತ್ವಗಳು ಪರಿವರ್ತನೆಗೊಂಡು 7th ಹೌಸ್ಗೆ ಬರ್ತವೆ. 7th ಹೌಸ್ ಇಲ್ಲಿ ಪರಿಶುದ್ಧಗೊಳ್ಳುತ್ತದೆ, ಆದರೆ ಇಲ್ಲಿ 50% ಮಾತ್ರ ಶುದ್ಧಿಯನ್ನ ಕೊಡ್ತಾ ಇದ್ದಾನೆ ಕೇತು. ಸಂಪೂರ್ಣವಾಗಿ ಗ್ರಹಣಕ್ಕೆ ಗುರಿ ಆಗ್ತಾ ಇಲ್ಲ. 4 ರಾಶಿಗಳು ಸಂಪೂರ್ಣವಾಗಿ ಪರಿಶುದ್ಧತೆಯನ್ನು ಪಡಿತವೆ, ಅವು ಶುಭ ಫಲ ಪಡಿತವೆ. 4 ರಾಶಿಗಳು ಮಧ್ಯಮ ಫಲ ಪಡಿತವೆ, ಸಮ್ಮಿಶ್ರ. ಅದರಲ್ಲಿ ಮಕರ ಇದೆ, ಇನ್ನು 4 ಬರ್ತವೆ, ಅವು ಪರಿಶುದ್ಧಿ ಆಗಲ್ಲ. ಕೇತು ಆ ರಾಶಿಗಳನ್ನ ಪರಿಶುದ್ಧ ಮಾಡ್ತಾ ಇಲ್ಲ. ಹೀಗಾಗಿ 4 ರಾಶಿಗಳಿಗೆ ಶುಭ, 4 ರಾಶಿಗಳಿಗೆ ಸಮ್ಮಿಶ್ರ, 4 ರಾಶಿಗಳಿಗೆ ಅಶುಭ ಫಲಗಳು ಪಕ್ಕ. ಎಲ್ಲ ರಾಶಿಗಳು ಶುಭ ಫಲ ಸಿಗಲ್ಲ. ಇನ್ನು 50% ಶುದ್ಧ ಆಗ್ತಾ ಇದ್ದಾನೆ ಸೂರ್ಯ, 8th ಲಾರ್ಡ್. ಹೀಗಾಗಿ ಸೂರ್ಯನ ಊರ್ಜೆ 50% ಫಿಲ್ಟರ್ ಆಗ್ತಾ ಇದೆ, ಸ್ಕ್ಯಾನ್ ಆಗ್ತಾ ಇದೆ, ರಿನ್ಯೂವಲ್ ಆಗ್ತಾ ಇದೆ. ಕೇತು ಏನ್ ಮಾಡ್ತಾನೆ, ಸೂರ್ಯನಲ್ಲಿ ಇರುವಂತಹ ಬೇಡವಾದ ಊರ್ಜೆ, ಅನ್ವಾಂಟೆಡ್ ಪಾರ್ಟಿಕಲ್ಸ್, ವೆದರ್ ಇಟ್ ಮೇ ಬಿ ಎ ಡಸ್ಟ್ ಆರ್ ಬ್ಲ್ಯಾಕ್ ಎನರ್ಜಿ, ಬಿಕಾಸ್ ಕೇತು ಈಸ್ ಎ ಬ್ಲ್ಯಾಕ್ ಹೋಲ್ ಅಂತ ಕರೀತಾರೆ ಕೇತುವನ್ನ. ವೆಸ್ಟರ್ನ್ ಆಸ್ಟ್ರಾಲಜಿಯಲ್ಲಿ ಕೇತುವನ್ನ ಬ್ಲ್ಯಾಕ್ ಹೋಲ್ ಅಂತ ಕರೆದಿದ್ದಾರೆ. ಅದು ಹೀರ್ಕೊಳ್ತಾ ಇರುತ್ತೆ, ತನ್ನ ಬಳಿ ಏನೇನು ಬರುತ್ತೆ ಅದನ್ನು ಹೀರ್ಕೊಳ್ತಾ ಇರುತ್ತೆ. ಸೊ ಇಂಥ ಕೇತು ಇಲ್ಲಿ ಸೂರ್ಯನನ್ನ ಸುತ್ತಿಕೊಂಡು ಅವನ 50% ಬೇಡವಾದ ಊರ್ಜೆಯನ್ನು ಹೀರ್ಕೊತಾನೆ, ಫಿಲ್ಟರ್ ಮಾಡ್ತಾನೆ. 6 ತಿಂಗಳವರೆಗೆ ಇದರ ಪ್ರಭಾವ ಮಕರ ರಾಶಿಯ ಮೇಲೆ, ಎಲ್ಲ ರಾಶಿಗಳ ಮೇಲೆ ಇರುತ್ತೆ. 8th ಲಾರ್ಡ್ ಸನ್ ಗೆಟಿಂಗ್ ಎಕ್ಲಿಪ್ಸ್ಡ್ ಇನ್ 7th ಹೌಸ್. ಇದರಿಂದ ಏನಾಗುತ್ತೆ, 50% ರಿನ್ಯೂವಲ್ ಆದಾಗ ಅಷ್ಟಕ್ಕೂ ಇಲ್ಲಿ ಸೂರ್ಯನಿಗೆ ರಂಧ್ರಾಧಿಪತಿಯ ದೋಷನೂ ಇಲ್ಲ. ರಂಧ್ರಾಧಿಪತಿಯ ಈ ದೋಷ ಇದ್ರೂ ಕೂಡ ಅದನ್ನ ಅಲ್ಲಿಯೂ ಕೂಡ 50% ಕೇತು ಹೀರ್ಕೋತಾನೆ. ಗ್ರಹಣ ಕಳತ್ರ ಭಾವದಲ್ಲಿ ನಡೆಯುವ ಕಾರಣ, ಕಾಮಭಾವದಲ್ಲಿ ನಡೆಯುವ ಕಾರಣ ಕಾಮ ತ್ರಿಕೋನ ಸಕ್ರಿಯಗೊಳ್ಳುತ್ತೆ. ಕಾಮ ತ್ರಿಕೋನ ಸಕ್ರಿಯಗೊಂಡಾಗ ಡಿಸೈರ್ಗಳು, ವಿಶಸ್, ಫಿಸಿಕಲ್ ಡಿಸೈರ್ಸ್, ಇಂಟೆನ್ಸ್ ಡಿಸೈರ್ಸ್, ಸೆಕ್ಸುವಲ್ ಡಿಸೈರ್ಗಳನ್ನ ಕೇತು ಇಲ್ಲಿ ಸೂರ್ಯನ ಮುಖಾಂತರ ಪೂರ್ತಿಗೊಳಿಸ್ತಾನೆ. ಭೌತಿಕ ವಾಸನೆಗಳು, ಆಸೆಗಳು, ಆಕಾಂಕ್ಷೆಗಳು 50% ಪೂರ್ತಿಯಾಗ್ತವೆ. ಇನ್ನು 50% ಅಡೆತಡೆಗಳು ಬರ್ತವೆ. 7th ಹೌಸ್ ಇಸ್ ರಿಲೇಟೆಡ್ ಟು ದ ಪಾರ್ಟ್ನರ್ಶಿಪ್. ಪಾರ್ಟ್ನರ್ಶಿಪ್ನಲ್ಲಿ 50% ಯಶಸ್ಸು. ಇನ್ನು ಪರ್ಸನಲ್ ಪಾರ್ಟ್ನರ್ ಇರಲಿ ಅಥವಾ ಬಿಸ್ನೆಸ್ ಪಾರ್ಟ್ನರ್ ಇರಲಿ, ಸಂಗಾತಿಯೊಡನೆ 50% ಹೊಂದಾಣಿಕೆ, ಪಾರ್ಟ್ನರ್ ಜೊತೆ 50% ಹೊಂದಾಣಿಕೆ, ಅವರ ಎನರ್ಜಿ ನಿಮ್ಮ ಜೊತೆ ಮ್ಯಾಚ್ ಆಗೋದೇ 50%. ಒಂದು ಪದಪ್ರಾಪ್ತಿಯ ಯೋಗ ಇದೆ. ಇದರ ಜೊತೆ ಸ್ವಲ್ಪ ಡಿಲೇ ಕೂಡ ಆಗುತ್ತೆ ಪದಪ್ರಾಪ್ತಿಗೆ, 6 ತಿಂಗಳ ಸಮಯ ಇದೆ. ದಾಂಪತ್ಯ ಜೀವನದಲ್ಲಿ ಆಗಲಿ, ಬಿಸ್ನೆಸ್ನಲ್ಲಿ ಆಗಲಿ ಆಕಸ್ಮಿಕ ಘಟನೆಗಳು ನಡೀತವೆ. ಆಕಸ್ಮಿಕ, ಅನಪೇಕ್ಷಿತ, ಅನಿರೀಕ್ಷಿತ ಘಟನೆಗಳು, ಅನ್ಎಕ್ಸ್ಪೆಕ್ಟೆಡ್ ಇವೆಂಟ್ಸ್ ವಿಲ್ ಹ್ಯಾಪನ್ ಇನ್ ಮ್ಯಾರಿಟಲ್ ಲೈಫ್, ಕಾನ್ಜುವಲ್ ಬ್ಲಿಸ್. ಇಂಥ ಘಟನೆಗಳು ನಿಮ್ಮ ಜೀವನದಲ್ಲಿ ಪರಿವರ್ತನೆಗಳನ್ನ ತೆಗೆದುಕೊಂಡು ಬರ್ತವೆ. ದೇರ್ ಇಸ್ ಅ ಬಿಗ್ ಟ್ರಾನ್ಸ್ಫಾರ್ಮೇಶನ್ ಇನ್ ಮ್ಯಾರಿಟಲ್ ಲೈಫ್, ಇನ್ ಪಾರ್ಟ್ನರ್ಶಿಪ್ ಆಲ್ಸೋ. ಇಲ್ಲಿ ಏನೇ ಇದ್ರೂ ಕೂಡ 50% ಓಪನ್ ಆಗುತ್ತೆ, 50% ಸೀಕ್ರೆಟ್ ಆಗಿರುತ್ತೆ. ಸಂಗಾತಿ 7th ಹೌಸ್ ಏನಿದೆ, ಪಾರ್ಟ್ನರ್ಶಿಪ್ ಆಗಲಿ, ಪಾರ್ಟ್ನರ್ ಆಗಲಿ, ಇವರೆಲ್ಲರೂ ಕೂಡ ಸೀಕ್ರೆಟ್ ಇವೆಂಟ್ಗಳಾಗಲಿ, ನಿಮಗೆ ಈ 50% ಮಾತ್ರ ಗೊತ್ತಾಗ್ತವೆ ಏನು ನಡೀತಾ ಇದೆ ಅಂತ. ಸಂಗಾತಿಯ ನಡೆ 50% ನಿಗೂಢ ರಹಸ್ಯ. 7th ಹೌಸ್ ಕಾರಣ ಏನು, 7th ಹೌಸ್ ಓನ್ಲಿ 50% ಮಾತ್ರ ಅದು ಶುದ್ಧಿಯಾಗಿದೆ. 50% ರಿಲೇಶನ್ಶಿಪ್ ಇಶ್ಯೂಸ್ ಕಾಣಬಹುದು ನೀವು. 50% ರಿಲೇಷನ್ಗಳು ರಹಸ್ಯವಾಗಿರ್ತವೆ, ನಿಗೂಢವಾಗಿರ್ತವೆ. ಆತ್ಮದ ಮಲಿನತೆ 50% ದೂರ ಆಗುತ್ತೆ. 50% ಆತ್ಮ ಭ್ರಮೆಯಲ್ಲಿರುತ್ತೆ, ಅದು ಭ್ರಮೆಯಲ್ಲಿಯೇ ಮುಂದುವರಿಯುತ್ತೆ, ಇಲ್ಯೂಷನ್ ಅಲ್ಲಿ ಇರುತ್ತೆ, ಮಾಯೆಯಲ್ಲಿರುತ್ತೆ. ಸಂಗಾತಿಯ ಜೀವನದಲ್ಲಿ ಅನಿರೀಕ್ಷಿತ ಘಟನೆಗಳು, ಆಕಸ್ಮಿಕ ಘಟನೆಗಳು ನಡೀತಾ ಇರ್ತವೆ.
ಅವರಿಗೆ ಇದಾಗಿರುತ್ತೆ, ನೆಗೆಟಿವ್ ಎನರ್ಜಿ 50% ಮಾತ್ರ ದೂರ ಆಗುತ್ತೆ, ಇನ್ನು 50% ಹಾಗೇ ಇರುತ್ತೆ. ಅವರಿಗೆ ಈ ಕರ್ಕ ರಾಶಿಯಲ್ಲಿ ಇರೋದ್ರಿಂದ ತುಂಬ ಭಾವನಾತ್ಮಕವಾಗಿ ಬಿಡುತ್ತಾರೆ. ಕರ್ಕ ರಾಶಿ ಅಂದರೆ ಒಂದು ಕ್ಯಾನ್ಸರ್ ಇದ್ದಂಗೆ. ಕ್ಯಾನ್ಸರ್ ಹೈಡ್ರಾ ಅಂತ ವೆಸ್ಟರ್ನ್ ಎಸ್ಟ್ರಾಲಜಿ, ಪಾಶ್ಚಿಮಾತ್ಯ ಆಸ್ಟ್ರಾಲಜಿ ಜ್ಯೋತಿಷ್ಯದಲ್ಲಿ ಅದನ್ನು ಹೈಡ್ರಾ ಅಂತ ಕರೆದಿದ್ರೆ, ಅದು ಒಂದು ದೈತ್ಯಾಕಾರದ ಅದು ಒಮ್ಮೆ ಆವರಿಸಿದರೆ ಕ್ಲಿಂಜಿಂಗ್ ಸ್ಟಾರ್ ಆಶ್ಲೇಷದಲ್ಲಿದೆ, ಒಂದು ಗಂಡಾಂತ ನಕ್ಷತ್ರ, ಒಂದು ವಿಷಕಾರಿ ನಕ್ಷತ್ರ, ಒಂದು ನಾಗ ನಕ್ಷತ್ರ. ಹೀಗಾಗಿ ಇಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಇಮೋಷನಲಿ ಯಾವುದೋ ಒಂದು ಘಟನೆಗೆ ಅಂಟಿಕೊಂಡಿರ್ತಾರೆ. ಅದರಿಂದ 50% ಮಾತ್ರ ಹೊರಗೆ ಬರ್ತಾರೆ. 50% ಹೊರಗಡೆ ಬರೋಕ್ಕೆ ಆಗಲ್ಲ. ಆದರೂ ಕೂಡ ಅವರು ತನ್ನ ಸಮಸ್ಯೆಗಳನ್ನು, ನಡೆದಿರುವಂಥ ಘಟನೆಗಳನ್ನು ಸಂಪೂರ್ಣವಾಗಿ ಯಾರಿಗೂ ಹೇಳಲ್ಲ, ಅದನ್ನು ಹೈಡ್ ಮಾಡಕ್ಕೆ ನೋಡ್ತಾರೆ, ಗುಪ್ತವಾಗಿ ಇಡ್ತಾರೆ. ಕಾರಣ ಇಲ್ಲಿ ಆತ್ಮದ ಮಲಿನತೆ ಇನ್ನೂ ಇದೆ, 50% ಇದೆ. ಪರಿವರ್ತನೆ ಬರಬೇಕು, ಬರ್ತಾ ಇಲ್ಲ. ಯಾಕಂದರೆ ಆಶ್ಲೇಷ ಅಂದರೆ ಏನು? ಈ ಕಳೆದ ಘಟನೆಗಳು ನಿಮ್ಮ ಜೊತೆ ಮತ್ತೆ ಪಾಸ್ಟ್ ಇವೆಂಟ್ಸ್ ಪೆಂಡಿಂಗ್ ಕರ್ಮ ಅಸೋಸಿಯೇಟೆಡ್ ವಿತ್ ದ ಪಾಸ್ಟ್ ಇವೆಂಟ್ಸ್ ಮತ್ತೆ ಗಟ್ಟಿಯಾಗಿ ಅಂಟ್ಕೊಂಡು ಬಿಡುತ್ತೆ. ಅದು ಒಂದು ಕ್ಯಾನ್ಸರ್ ಥರ, ರೋಗದ ಥರ. 50% ಮಾತ್ರ ರಿಲೀಸ್ ನೀಡುತ್ತೆ. ಇಂಥ ಸಂದರ್ಭದಲ್ಲಿ ನಿಮಗೆ ಒಂದು ಪಬ್ಲಿಕ್ ಹೈಡ್ ಮಾಡ್ತಾರೆ, ಗುಪ್ತವಾಗಿ ಇಡ್ತಾರೆ. ಪಬ್ಲಿಕ್ ಇಮೇಜ್ ನಿಮಗೆ 50% ಚೆನ್ನಾಗಿರುತ್ತೆ. ಉತ್ತಮ ಸಂಬಂಧ ಯಾರ ಜೊತೆ? ಪಬ್ಲಿಕ್ ಜೊತೆ, ಪಬ್ಲಿಕ್ ಲೈಫ್, ಸಾರ್ವಜನಿಕ ಜೀವನ. ನೋಡಿ, ಇಲ್ಲಿ ಕರ್ಕದಲ್ಲಿ ನಡೆಯೋದ್ರಿಂದ ನೀವು ಸಂಗಾತಿಯ ಬಗ್ಗೆ ನೀವು ಕೂಡ ತುಂಬ ಇಮೋಷನಲ್ ಆಗ್ಬೋದು. ಇದರ ಜೊತೆಗೆ ಆಂತರಿಕವಾಗಿ ಮನಸ್ಸಿನಲ್ಲಿ ಒಂದು ವಿಷ ಕುದಿತಾ ಇರುತ್ತೆ. ಸಂಗಾತಿಯ ಬಗ್ಗೆ ನಿಮ್ಮ ಬಗ್ಗೆ ಸಂಗಾತಿ ಇದು ನಡೀತಾ ಇರುತ್ತೆ. ಬಿಕಾಸ್ ದೇರ್ ಇಸ್ ಆಶ್ಲೇಷ. ಮೇಲ್ನೋಟಕ್ಕೆ ತಂಪಾಗಿ ಕಂಡು ಬರುವಿರಿ, ಮನಸ್ಸು ವಿಷಮಯವಾಗಿರುತ್ತದೆ. ಸಮಥಿಂಗ್ ಈಸ್ ಹಿಡನ್. ಬಟ್ ಅದೇನು ಸ್ಟೋರ್ ಆಗಿದೆ, ಹಿಡನ್ ಆಗಿರೋದು, ಆಶ್ಲೇಷ ಒಂದಲ್ಲ ಒಂದು ದಿವಸ ಅದನ್ನು ಬ್ಲಾಸ್ಟ್ ಮಾಡುತ್ತೆ. 6 ತಿಂಗಳ ಅವಧಿಯಲ್ಲಿ ಕರ್ಮಗಳ ವಿಷಯವನ್ನ ಇಬ್ಬರೂ ಕುಡಿತಾ ಇರ್ತೀರಿ. ದೋನೋ ತರಫ್ ಆಗಲ್ ಬರಾಬರ್ ಲಗಿ ಹುಯಿ ಅಂತಾರೆ. 6 ತಿಂಗಳಲ್ಲಿ ವಿಷ ಕುಡಿದಿದ್ದು ಗಂಟಿನಲ್ಲಿದೆ. ಈಗ ಪ್ರೀವಿಯಸ್ ಲೈಫ್ ಕರ್ಮ ಕೂಡ ಇಲ್ಲಿ ಡೆಫಿನೆಟ್ಲಿ ಆಕ್ಟಿವ್ ಆಗ್ತದೆ, ಪಾರ್ಟ್ನರ್ ಜೊತೆ, ಸ್ಪೌಸ್ ಜೊತೆ. ಸೊ ತುಂಬಾ ಕಾರ್ಮಿಕ್ ಇದೆ ಮಕರ ರಾಶಿಗೆ. ಕಾರ್ಮಿಕ್ ಅಂಡ್ ಇವೆಂಟ್ಸ್ ವಿಲ್ ರೋಟೇಟ್ ಅರೌಂಡ್ ದ ಪಾರ್ಟ್ನರ್, ಪರ್ಸನಲ್ ಪಾರ್ಟ್ನರ್, ಬಿಸ್ನೆಸ್ ಪಾರ್ಟ್ನರ್ ಅಂಡ್ ಸೀಕ್ರೆಟ್ ಇವೆಂಟ್ಸ್ ವಿಲ್ ಹ್ಯಾಪನ್. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದೆ ಚಂದ್ರಗ್ರಹಣ ಬರುತ್ತೆ, ಅದನ್ನು ಕೂಡ ವಿವರಣೆ ಕೊಡ್ತೀನಿ. ಶ್ರೀ ಗುರುದೇವದ. ಆತ್ಮೀಯ ವೀಕ್ಷಕರೇ, ಆಗಸ್ಟ್ 12, 2026 ಜರುಗುವ ಕೇತುಗ್ರಸ್ತ ಸಂಪೂರ್ಣ ಸೂರ್ಯಗ್ರಹಣ, ಟೋಟಲ್ ಸೋಲಾರ್ ಎಕ್ಲಿಪ್ಸ್. ಈ ಗ್ರಹಣವು ಕೆಲವು ರಾಶಿಗಳಿಗೆ ಶುಭ ಫಲಗಳನ್ನು, ಕೆಲವು ರಾಶಿಗಳಿಗೆ ಸಮ್ಮಿಶ್ರ ಫಲ ಮತ್ತು ಕೆಲವು ರಾಶಿಗಳಿಗೆ ಅಶುಭ ಫಲಗಳನ್ನು ನೀಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ಯಾವ ರಾಶಿಗಳಿಗೆ ಗ್ರಹಣ ಕುರಿತು ಅಶುಭ ಫಲಗಳನ್ನು ಸೂಚಿಸಲಾಗಿದೆ ಅಂತ ರಾಶಿಗಳಲ್ಲಿ ಜನಿಸಿದವರು ಗ್ರಹಣ ಕಾಲದಲ್ಲಿ ಈ ಕೆಳಗಿನ ಪರಿಹಾರ ಕ್ರಮಗಳನ್ನು ಮಾಡ್ಕೋಬಹುದು. ವಿಶೇಷವಾಗಿ ಕರ್ಕ ರಾಶಿಯಲ್ಲಿ ಜನಿಸಿದವರು, ಆಶ್ಲೇಷ ನಕ್ಷತ್ರದಲ್ಲಿ ಜನಿಸಿದವರು ಇದನ್ನು ಮಾಡಬೇಕು. ಇನ್ನು ಅಗ್ನಿತತ್ವ ರಾಶಿಗಳಲ್ಲಿ ಜನಿಸಿದವರು, ಮೇಷರಾಶಿ, ಧನುರಾಶಿ ಮತ್ತು ಸಿಂಹರಾಶಿ, ಈ ರಾಶಿಗಳಲ್ಲಿ ಜನಿಸಿದವರು ಕೂಡ ಪರಿಹಾರ ಕ್ರಮವನ್ನು ಮಾಡ್ಕೋಬೇಕು. ಇನ್ನು ಮಿಥುನ, ಮೀನ, ಕನ್ಯಾ ಮತ್ತು ಮಕರ ಮತ್ತು ವೃಶ್ಚಿಕ, ಈ 4 ರಾಶಿಗಳಲ್ಲಿ ಜನಿಸಿದವರು ಸಣ್ಣ ಪ್ರಮಾಣದಲ್ಲಿ ಪರಿಹಾರ ಕ್ರಮಗಳನ್ನು ಮಾಡಿಕೊಂಡು ಆಯಿತು. ಇನ್ನು ವೃಷಭ, ಕುಂಭ, ತುಲಾ ಮತ್ತು ಕನ್ಯಾ ರಾಶಿಯಲ್ಲಿ ಜನಿಸಿದವರು ಯಾವುದೇ ರೀತಿಯ ಪರಿಹಾರ ಕ್ರಮಗಳನ್ನು ಮಾಡಿಕೊಳ್ಳುವ ಅಗತ್ಯ ಇರಲಾರದು. ಇನ್ನು ಪರಿಹಾರ ಕ್ರಮಗಳು ಈ ರೀತಿ ಆಗ್ತವೆ. ಯಾವುದು ಸಾಧ್ಯ ಅದನ್ನು ಮಾತ್ರ ಮಾಡಬೇಕು. ಕೆಲವು ಪರಿಹಾರ ಕ್ರಮಗಳನ್ನು ಇಲ್ಲಿ ಸೂಚಿಸ್ತೇನೆ, ಎಷ್ಟು ಸಾಧ್ಯ ಅಷ್ಟು ಮಾಡ್ಬೋದು ಗ್ರಹಣ ಕಾಲದಲ್ಲಿ. ಮೊದಲನೇದು ಹುರುಳಿ ಮತ್ತು ಗೋಧಿದಾನ. ಎರಡನೇದು ಮಹಾಕಾಲ ಆರಾಧನೆ. ಅಕಾಲ ಮೃತ್ಯು ಓಂ ರೇ ಜೋ ಕಾಮ್ ಕರೆ ಚಂಡಾಲ್ ಕಾ, ಕಾಲ್ ಭಿ ಉಸ್ಕಾ ಕ್ಯಾ ಕರೆ ಜೋ ಭಕ್ತ ಹೈ ಮಹಾಕಾಲ್ ಕಾ. ಮಹಾಕಾಳಿಯ ಮಂತ್ರಗಳನ್ನು ಜಪಿಸಬೇಕು. ಓಂ ಕ್ರೀಂ ಕಾಲ್ಯಾಯ ನಮಃ, ಓಂ ಕ್ರೀಂ ಕಾಲಿಕಾಯ ನಮಃ, ಓಂ ಮಹಾಕಾಲಿ ಚ ವಿದ್ಮಹೇ ಸ್ಮಶಾನ ವಾಸಿನೇ ಚ ಧೀಮಹಿ ತನ್ನೋ ಕಾಲಿ ಪ್ರಚೋದಯಾತ್. ಕಾಲಭೈರವಾಷ್ಟಕವನ್ನು ಕೂಡ ಪಠಿಸಬಹುದು. ಕೇತು ಅಷ್ಟೋತ್ತರ ಶತನಾಮಾವಳಿಗಳು ಮತ್ತು ಸೂರ್ಯ ಅಷ್ಟೋತ್ತರ ಶತನಾಮಾವಳಿಗಳು. ಕೇತುವಿನ ಮಂತ್ರ, ಸೂರ್ಯನ ಮಂತ್ರ ಓಂ ಕೇಂ ಕೇತುವೆ ನಮಃ, ಓಂ ರಂ ರವಯ ನಮಃ, ಇವು 2 ಮಂತ್ರಗಳು. ಇದರ ಜೊತೆ ಕೇತು ಮತ್ತು ಸೂರ್ಯನಿಗೆ ಸಂಬಂಧಪಟ್ಟಂತ ಮಂತ್ರಗಳು ಕೂಡ ಇರ್ತವೆ. ಪಲಾಶ ಪುಷ್ಪ ಸಂಕಾಶಂ ತಾರಕಾಗ್ರಹ ಮಸ್ತಕಂ ರೌದ್ರಂ ರೌದ್ರಾತ್ಮಕಂ ಘೋರಂ ತಂ ಕೇತುಂ ಪ್ರಣಮಾಮ್ಯಹಂ. ಇನ್ನು ಸೂರ್ಯಂದು ಓಂ ಜಪಾ ಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹದ್ವಿಧಿಂ ತಮೋ ಹರಿಂ ಸರ್ವ ಪಾಪಗ್ನಂ ಪ್ರಣತೋಸ್ಮಿ ದಿವಾಕರಂ. ಇನ್ನು ಜಗನ್ಮಾತೆ ನವಾರ್ಣ ಮಂತ್ರ, 9 ಗ್ರಹಗಳು ಅದರಲ್ಲಿ ಬರ್ತವೆ, 9 ಶಬ್ದಗಳು, ಅದ್ಭುತವಾದ ಮಂತ್ರ. ಓಂ ಐಂ ರೀಂ ಕ್ಲೀಂ ಚಾಮುಂಡಾಯ ವಿಚ್ಚಯ, ಓಂ ಐಂ ರೀಂ ಕ್ಲೀಂ ಚಾಮುಂಡಾಯ ವಿಚ್ಚಯ.
ಇದರ ಜೊತೆ ಧೂಮಾವತಿ ದೇವಿಯ ಮಂತ್ರವನ್ನು 108 ಸಲ ಜಪಿಸಬಹುದು. ಮಾತಂಗಿಯ ದೇವಿ ಮಂತ್ರವನ್ನು 108 ಸಲ ಜಪಿಸಬೇಕು. ಇವು ಎರಡು ದಶಮಹಾವಿದ್ಯೆಯಲ್ಲಿ ಬರುತ್ತವೆ. ಧೂಮಾವತಿ is related to Ketu and Matangi is related to Sun. So as the eclipse is related to solar eclipse, ಕೇತು ಗ್ರಸ್ತ ಇದೆ. ಇದರಿಂದ ಈ ಪರಿಹಾರ ಕ್ರಮಗಳನ್ನು ಮಾಡಿಕೊಡ್ರಿ. ವಿಡಿಯೋ ಇಷ್ಟ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮುಂದೆ ಚಂದ್ರಗ್ರಹಣ ಕೂಡ ಬರುತ್ತೆ. ಶ್ರೀ ಗುರುದೇವ ದತ್ತ.